ನಿಮ್ಮೆಲ್ಲರಿಗೂ ಕಲ್ವಾರಿ ರಿಫಾರ್ಮ್ ಸಭೆಯಿಂದ ಸುಸ್ವಾಗತ. ದೇವರ ವಾಕ್ಯವನ್ನ ಧ್ಯಾನಿಸಲಿಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂಥ ಗುರಿ ದೇವರ ದರ್ಶನವನ್ನ ಬಯಸುವುದು. ದೇವರ ದರ್ಶನವನ್ನು ಬಯಸುವುದು ಎಂದರೆ ದೇವರ ಪ್ರಸನ್ನತೆಯಲ್ಲಿ ಇರುವುದು ಮತ್ತು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆದು ಆತನ ಮುಖವನ್ನ ಬಯಸುವುದು ಹಾಗೂ ಆತನ ಬಲ ಮತ್ತು ಶಕ್ತಿ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದು. ದೇವರ ಸೇವಕನಾದ ದಾವಿದನು ದೇವರ ದರ್ಶನವನ್ನು ಹೇಗೆ ಬಯಸಿದನು ಎಂಬುದಾಗಿ ಧ್ಯಾನಿಸೋಣ. ದಾವಿದನು ದೇವರ ಸೇವಕನು, ಇಸ್ರಾಯೇಲರಿಗೆ ಅರಸನು. ಹಾಗಾಗಿ ದೇವರು ಅವನಿಗೆ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದನು. ಈ ದಾವಿದನ ಆಸೆಗಳೇನು, ದಾವಿದನ ಬಯಕೆಗಳು ಏನು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ಆಲೋಚನೆ ಮಾಡಿಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯ 4ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ಎದುರು ನೋಡುವುದಕ್ಕೂ ಆತನ ಮಂದಿರದಲ್ಲಿ ದಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ದಾವಿದನ ಒಂದೇ ಒಂದು ಆಸೆ ಅಥವಾ ಒಂದೇ ಒಂದು ಬೇಡಿಕೆ ಏನೆಂಬುದಾಗಿ ಹೇಳುವಾಗ ಈ ವಚನದಲ್ಲಿ 3 ವಿಷಯಗಳನ್ನು ಗಮನಿಸುತ್ತೇವೆ. ಮೊದಲನೇದಾಗಿ ದೇವರ ಮನೆಯಲ್ಲಿ ವಾಸ ಮಾಡಬೇಕು ಎಂಬ ಬಯಕೆ. ಎರಡನೇದಾಗಿ ದೇವರ ಪ್ರಸನ್ನತೆಯನ್ನು ನೋಡುವ ಬಯಕೆ. ಮೂರನೇದಾಗಿ ದೇವರ ವಾಕ್ಯವನ್ನು ದೇವರ ಮಂದಿರದಲ್ಲಿ ಧ್ಯಾನಿಸುವ ಬಯಕೆ. ದಾವಿದನ ಹೃದಯವು ದೇವರಿಗಾಗಿ ಹೇಗೆ ತೌಕ ಪಡ್ತಾ ಇತ್ತು, ದಾವಿದನ ಹೃದಯವು ದೇವರ ದರ್ಶನವನ್ನು ಹೇಗೆ ಬಯಸ್ತಾ ಇತ್ತು ಎಂಬುದಾಗಿ 7 ವಿಷಯಗಳನ್ನು ಗಮನಿಸೋಣ. ಕೀರ್ತನೆ 63:1ನೇ ವಚನದಲ್ಲಿ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದ ಒಣಗಿದ್ದ ಭೂಮಿಯಲ್ಲಿದ್ದವನು ನೀರಿಗಾಗಿಯೂ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ದೇವರ ಸೇವಕನಾದ ದಾವಿದನ ಹೃದಯವು ದೇವರ ದರ್ಶನವನ್ನು ಹೇಗೆ ಬಯಸಿತ್ತು ನೋಡುವಾಗ ಆತನ ಹೃದಯವು ಕುತೂಹಲದಿಂದ ದೇವರ ದರ್ಶನವನ್ನು ಬಯಸಿತ್ತು ಎಂಬುದಾಗಿ ಗಮನಿಸುತ್ತೇವೆ. ಎರಡನೇದಾಗಿ, ಒಬ್ಬ ಮನುಷ್ಯನು ನೀರಿಲ್ಲದ ಭೂಮಿಯಲ್ಲಿ ಇದ್ದಿರುವಾಗ ಅಥವಾ ನೀರನ್ನು ಎಷ್ಟೋ ಗಂಟೆಗಳ ಕಾಲ ಅಥವಾ ಎಷ್ಟೋ ದಿವಸಗಳ ಕಾಲ ಕುಡಿಲಾರದೆ ಇರುವಾಗ ಅವನ ಬಯಕೆ ಏನು, ಅವನ ಆಸೆ ಏನು? ಯಾವಾಗ ನೀರು ಬರುತ್ತದೋ, ಯಾವಾಗ ನಾನು ನೀರು ಕುಡಿಯುತ್ತೇನೆ ಎಂಬುದಾಗಿ ಅವನು ನೀರಿಗಾಗಿ ಆತನು ಆತುರ ಪಡುವಂತವನಾಗಿದ್ದಾನೆ. ಹಾಗೆಯೇ ದೇವರ ಸೇವಕನಾದ ದಾವಿದನ ಆತ್ಮವು ದೇವರಿಗಾಗಿ ಆತುರ ಪಡುವಂಥದನ್ನ ನಾವಿಲ್ಲಿ ಗಮನಿಸಲ್ಪಟ್ಟಿರುತ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ಗಮನಿಸಿರಿ. ಕೀರ್ತನೆ 42ನೇ ಅಧ್ಯಾಯ 1ನೇ ವಚನ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಇನ್ನೊಂದು ವಿಶೇಷವಾದ ದೇವರ ವಿಷಯವನ್ನ ಗಮನಿಸಿರಿ. ದಾವಿದನ ಹೃದಯವು ದೇವರಿಗಾಗಿ ಆತನ ಮನವು ಹೇಗೆ ಬಯಸಿತ್ತು ಎಂಬುದಾಗಿ ಹೇಳುವಾಗ ಇಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ. ಜಿಂಕೆಯು ನಾವೆಲ್ಲರೂ ನೋಡಿರುತ್ತೇವೆ. ಜಿಂಕೆಯು ಕಾಡಿನಲ್ಲಿ ಇದ್ದುಕೊಂಡು ಅದು ನೀರಿಲ್ಲದೆ ಇದ್ದಾಗ ಅದು ನೀರಿಗಾಗಿ ಹುಡುಕ್ತಾ ಇರುವುದನ್ನು ಗಮನಿಸುತ್ತೇವೆ. ನೀರು ಎಲ್ಲಿ ಸಿಗುತ್ತದೆ ಎಂಬುದಾಗಿ ನೀರಿಗಾಗಿ ಓಡುವುದನ್ನು ನಾವು ಗಮನಿಸುತ್ತೇವೆ. ನೀರು ಸಿಗುವವರೆಗೆ ಅದನ್ನು ಹುಡುಕುವುದನ್ನು ನಾವು ಗಮನಿಸುತ್ತೇವೆ. ಹಾಗೆ ದಾವಿದನ ಮನವು, ದಾವಿದನ ಹೃದಯವು
ದೇವರಿಗಾಗಿ ಬಯಸುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈ ಎರಡು ವಿಷಯಗಳನ್ನು ಗಮನಿಸಿರುವಾಗ ನಮ್ಮ ಹೃದಯವು ಹೇಗೆ ದೇವರನ್ನ ಬಯಸುತ್ತಾ ಇದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸು ಯಾವ ವಿಷಯಕ್ಕಾಗಿ ಆತುರ ಪಡ್ತಾ ಇದೆ, ನಮ್ಮ ಆಲೋಚನೆಗಳು ಯಾರಿಗಾಗಿ ಆತುರ ಪಡ್ತಾ ಇದ್ದೇವೆ ಎಂಬುದಾಗಿ ನೀವು ಗಮನಿಸಿರಿ. ದಾವೀದನ ಹೃದಯವು ಯಾವ ವಿಷಯಕ್ಕಾಗಿ ಗಮನಿಸ್ತಾ ಇತ್ತು ಎಂಬುದಾಗಿ 3 ವಿಷಯವನ್ನು ಗಮನಿಸಿದ್ದೇವೆ. ಅವನ ಹೃದಯವು ದೇವರ ಮನೆಯಲ್ಲಿ ವಾಸ ಮಾಡಲು ಬಯಸ್ತಾ ಇತ್ತು. ಅವನ ಹೃದಯವು ದೇವರ ಪ್ರಸನ್ನತೆಯನ್ನು ನೋಡಲು ಬಯಸ್ತಾ ಇತ್ತು. ಅವನ ಹೃದಯವು ದೇವರ ವಾಕ್ಯವನ್ನು ದೇವರ ಮಂದಿರದಲ್ಲಿ ಧ್ಯಾನಿಸಲು ಬಯಸ್ತಾ ಇತ್ತು. ಈ ದೇವರ ವಾಕ್ಯವನ್ನು ಆಲಿಸುವಂತ ನೋಡುವಂತ ನೀವುಗಳು ಇವತ್ತು ನಿಮ್ಮ ಮನಸ್ಸು ದೇವರ ಮನೆಯಲ್ಲಿ ವಾಸ ಮಾಡಲು ಬಯಸ್ತಾ ಇದೆಯೋ? ನಿಮ್ಮ ಮನಸ್ಸು ದೇವರ ಪ್ರಸನ್ನತೆಯನ್ನು ಎದುರು ನೋಡಲು ಹಂಬಲಿಸ್ತಾ ಇದೆಯೋ? ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ದೇವರ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ದೇವರನ್ನು ಆರಾಧಿಸುತ್ತಾ ದೇವರನ್ನು ಸ್ತುತಿಸಲು ನಿಮ್ಮ ಮನಸ್ಸು ಹಂಬಲಿಸ್ತಾ ಇದೆಯೋ? ನಿಮ್ಮ ಮನಸ್ಸು ದೇವರ ದರ್ಶನಕ್ಕಾಗಿ ಬಯಸ್ತಾ ಇದೆಯೋ? ಇವತ್ತು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇನ್ನೊಂದು ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮೆಲ್ಲರಿಗೂ ಬಹಳ ಪರಿಚಯವಾಗಿರತಕ್ಕಂಥ ಜಕ್ಕಾಯನು ಆತನು ಸುಂಕ ಉಸಿಲಿ ಮಾಡುವಂತ ಕೆಲಸ ಅವನು ಮಾಡ್ತಾ ಇದ್ದನು. ಅಷ್ಟೇ ಅಲ್ಲದೆ ಅವನು ಬಹಳ ಐಶ್ವರ್ಯವಂತವನು ಆಗಿದ್ದನು. ಆದರೆ ಇಂಥ ವ್ಯಕ್ತಿ ಒಂದು ಸಾರಿ ಅವನು ಕೂಡ ಯೇಸುವನ್ನ ನೋಡಬೇಕು, ಯೇಸುವಿನ ದರ್ಶನವನ್ನ ಬಯಸಬೇಕು ಎಂಬುದಾಗಿ ಒಂದು ಸಾರಿ ಆಲೋಚನೆ ಮಾಡಿಕೊಂಡನು. ಲೂಕನ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನ ಗಮನಿಸುವುದಾದರೆ, ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಈ ವಾಕ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಯೇಸು ಕ್ರಿಸ್ತರ ಈ ಲೋಕದಲ್ಲಿರುವಾಗ ಸಾವಿರಾರು ಲಕ್ಷಾಂತರ ಜನರು ಯೇಸುವನ್ನು ನೋಡಿದ್ರು, ಮುಖಾಮುಖಿಯಾಗಿ ಯೇಸುವಿನ ದರ್ಶನವನ್ನ ಮಾಡಿದ್ರು. ಆದರೆ ಜಕ್ಕಾಯನು ಅವನು ಯೇಸುವನ್ನು ನೋಡ್ಲಿಕ್ಕಾಗ್ಲಿಲ್ಲ. ಆದರೆ ಒಂದು ಸಾರಿ ಅವನಿಗೆ ಆಸೆ ಆಯಿತು, ಯೇಸು ಎಂಥವನಾಗಿರಬೇಕು, ಯೇಸು ಹೇಗಿರಬೇಕು, ಯೇಸುವಿನಲ್ಲಿರುವ ಶಕ್ತಿ ಎಂಥದು ಎಂಬುದಾಗಿ ಆತನು ನೋಡಲು ಅವನ ಮನಸ್ಸು ಬಯಸುತ್ತಾ ಇತ್ತು. ಅವನ ಹೃದಯವು ಯೇಸುವನ್ನ ನೋಡಬೇಕೆಂಬುದಾಗಿ ಆತನು ಹಾತೊರಿತಾ ಇತ್ತು ಪ್ರಿಯರೇ. ಹಾಗಾಗಿ ಈ ವಿಡಿಯೋವನ್ನು ನೋಡುವಂತ ನೀವು ಕೂಡ ನಿಮ್ಮ ಮನಸ್ಸು ಆ ಯೇಸುವನ್ನ ನೋಡಲು, ಯೇಸುವಿನ ದರ್ಶನವನ್ನ ಬಯಸಲು ನೀವು ನಿಮ್ಮ ಹೃದಯವು ಬಯಸ್ತಾ ಇದೆಯೋ? ನಿಮ್ಮ ಮನಸ್ಸು ಕರ್ತನಿಗಾಗಿ ಆತುರಿತಾ ಇದೆಯೋ? ನಿಮ್ಮ ಮನಸ್ಸು ಕರ್ತನಿಗಾಗಿ ಆತುರಗೊಳ್ತಾ ಇದೆಯೋ? ಒಂದು ಸಾರಿ ಪ್ರಶ್ನೆ ಮಾಡಿಕೊಳ್ಳಿರಿ. ಜಕ್ಕಾಯನು ಯೇಸು ನೋಡಲು ಆತನು ಬಂದನು. ಆದರೆ ಆತನು ಯೇಸುವನ್ನು ನೋಡಲು ಅಪೇಕ್ಷಿಸಿದರೂ ಅವನು ನೋಡಲಿಕ್ಕೆ ಆಗಲಿಲ್ಲ. ಅವನಿಗಿರುವಂತ ಅಡ್ಡಿ ಏನಂದ್ರೆ ಜನಸಂದಣಿ. ಸುತ್ತಮುತ್ತಲು ಯೇಸು ಸ್ವಾಮಿ ಸುತ್ತಮುತ್ತಲು ಜನಗಳಿದ್ದರು ಮತ್ತು ಅವನು ಕುಳ್ಳನಾಗಿದ್ದನು. ಆ ಕಾರಣಕ್ಕಾಗಿ ಯೇಸುವನ್ನು ನೋಡಲು ಅವನಿಗೆ ಆಗಲಿಲ್ಲ. ಹಾಗಾಗಿ ಇಂದು ಕೂಡ ನೀವು ಯೇಸುವನ್ನು ನೋಡಲು ಏನಾದರೂ ಅಡ್ಡಿ ಬರ್ತಾ ಇದೆಯೋ? ಯಾರಾದರೂ ಅಡ್ಡಿ ಪಡಿಸ್ತಾ ಇದ್ದಾರೆಯೋ? ಇವತ್ತು ನೀವು ಕೂಡ ಜಕ್ಕಾಯನನ್ನು ನೋಡಿ ನೀವು ಪಾಠವನ್ನ ಕಲಿತುಕೊಳ್ಳಬೇಕು. ಅದೇನಂತಂದ್ರೆ, ಅವನಿಗೆ ಅಡ್ಡಿ ಬಂದರೂ ಕೂಡ, ಜನಗಳು ಸುತ್ತುವರೆದರೂ ಕೂಡ, ಅವನ ಗಿಡ್ಡನಾಗಿದ್ದರೂ ಕೂಡ ಹೇಗಾದರೂ ಮಾಡಿ ಯೇಸುವಿನ ದರ್ಶನವನ್ನು ಮಾಡಲೇಬೇಕು ಎಂಬ ತೀರ್ಮಾನವನ್ನು ಮಾಡಿದನು. ಆ ತೀರ್ಮಾನ ಅಂತಂದ್ರೆ ಅಲ್ಲಿ ಯೇಸು ಯಾವ ದಾರಿಗೆ ಹೋಗ್ತಾರೆ ಎಂಬಂತ ಆಲೋಚನೆ ಮಾಡಿಕೊಂಡು ಯೇಸು ಹೋಗುವ ದಾರಿಯಲ್ಲಿ ಆಲದ ಮರದ ಮೇಲೆ ಹತ್ತಿ ಕೂತುಕೊಂಡನು. ಯೇಸುವನ್ನ ಕೊನೆಗೆ ನೋಡಿದನು. ದೇವರಿಗೆ ಸ್ತೋತ್ರ. ಈ ವಿಷಯ ನಮಗೇನು ಕಲಿಸ್ತದೆ? ಜಕ್ಕಾಯನ ಮನಸ್ಸು ಯೇಸುವನ್ನ ನೋಡಬೇಕು ಎಂಬುದಾಗಿ ಗಮನಿಸುತ್ತೇವೆ. ಜಕ್ಕಾಯನ ಹೃದಯವು ಕ್ರಿಸ್ತನು ಎಂಥವನೆಂಬುದಾಗಿ ತಿಳ್ಕೊಳ್ಳಬೇಕು ಅನ್ನುವಂಥ ಮನಸ್ಸು, ಹೃದಯವು ಅವನಲ್ಲಿ ಇದೆ ಪ್ರಿಯರೇ. ಅದಕ್ಕಾಗಿ ಅವನು ಯೇಸುವನ್ನು ನೋಡಿದನು.
ಯೇಸು ಅವನನ್ನು ನೋಡಿ ಹೇಳ್ತಾನೆ, ಜಕ್ಕಾಯನೇ, ಹೆಸರು ಹಿಡಿದವನು ಕರೀತಾನೆ, ತತ್ರ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಯೇಸುವನ ದರ್ಶನವನ್ನ ಬಯಸುವಂತವರ ಮನೆಗೆ ಯೇಸು ಬರುವಂತವನಾಗಿದ್ದಾನೆ. ಯೇಸುವಿನ ದರ್ಶನವನ್ನ ಬಯಸುವಂತವರ ಹೃದಯದಲ್ಲಿ ಯೇಸು ಬರಲು ಇಷ್ಟ ಪಡುವನಾಗಿದ್ದಾನೆ. ಒಂದು ಸಾರಿ ಯೇಸುವಿನ ದರ್ಶನ ನೀನು ಬಯಸುವುದಾದರೆ, ನಾನು ಬಯಸುವುದಾದರೆ, ಜಕ್ಕಾಯನು ಜೀವಿತವನ್ನು ಬದಲಾವಣೆ ಆಗಿದ್ದ ರೀತಿಯಲ್ಲಿ ಇವತ್ತು ನಿನ್ನ ಜೀವಿತವನ್ನು ಯೇಸುವಿನ ಮೂಲಕವಾಗಿ ಬದಲಾವಣೆ ಮಾಡಲು ಶಕ್ತನಾಗಿದ್ದಾನೆ. ಹಾಗಾದರೆ ಆ ಬದಲಾವಣೆ ಮಾಡುವಂತ ಯೇಸುವನ್ನ ನೀನು ಬಯಸ್ತಾ ಇದೆಯೋ? ಇವತ್ತು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ವಿಶೇಷವಾಗಿ ಯೇಸು ಕ್ರಿಸ್ತನು ಅವನಿಗೆ ಹೇಳ್ತಾನೆ, ಇವತ್ತೇ ಈ ಮನೆಗೆ ರಕ್ಷಣೆ ಆಯಿತು. ದೇವರ ದರ್ಶನ ಬಯಸುವಾಗ ದೇವರು ನಮಗೆ ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ನಿತ್ಯ ನರಕದಿಂದ ದೇವರು ತಪ್ಪಿಸುವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ವಿಶೇಷವಾಗಿ ನಾವು ಮತ್ತು ನೀವು ದೇವರ ದರ್ಶನವನ್ನು ಹೊಂದಿಕೊಳ್ಳಬೇಕಾದರೆ, ದೇವರ ಪ್ರಸನ್ನತೆಯನ್ನ ನಾವು ಬಯಸಬೇಕಾದರೆ ಹೇಗೆ ಬಯಸಬೇಕು, ಯಾವ ರೀತಿಯಲ್ಲಿ ದೇವರ ದರ್ಶನಕ್ಕಾಗಿ ನಾನು ಕಾಯಬೇಕು, ದೇವರ ದರ್ಶನವನ್ನು ಹೊಂದಿಕೊಳ್ಳಲು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ಗಮನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರ ಸೇವಕನಾದ ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿ ಮುಗಿಸಿದ ಮೇಲೆ, ಆತನ ಅರಮನೆಯನ್ನು ಕಟ್ಟಿ ಮುಗಿಸಿದ ಮೇಲೆ ದೇವರು ರಾತ್ರಿ ಕನಸಿನಲ್ಲಿ ಬಂದು ಆತನು ಇಸ್ರಾಯೇಲ್ ಜನರಿಗೆ ಹೇಳಬೇಕಾದ ವಿಷಯವನ್ನು ಹೇಳ್ತಾ ಇದ್ದಾನೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಮೊದಲನೇದಾಗಿ ತಗ್ಗಿಸಿಕೊಂಡು, ಎರಡನೇದಾಗಿ ಕೆಟ್ಟ ನಡತೆಯನ್ನು ಬಿಟ್ಟು, ಮೂರನೇದಾಗಿ ದೇವರ ಕಡೆಗೆ ತಿರುಗಿಕೊಂಡು, ನಾಲ್ಕನೇದಾಗಿ ನನ್ನನ್ನು ಪ್ರಾರ್ಥಿಸಿ, ಐದನೇದಾಗಿ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಲ್ಲಿ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸುತ್ತೇನೆ. ನಾವು ಕೂಡ ತಗ್ಗಿಸಿಕೊಂಡವರಾಗಿ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ಪ್ರಾರ್ಥಿಸುತ್ತಾ ಓ ದೇವರೇ ಎಂಬುದಾಗಿ ಆತನು ಕೂಗುವಾಗ, ಆತನ ದರ್ಶನವನ್ನು ಬಯಸುವಾಗ ದೇವರು ಪರಲೋಕದಿಂದ ಲಾಲಿಸಿ ನಿನ್ನ ಪಾಪಗಳನ್ನು ಕಲ್ವಾರಿ ಶಿಲುಬೆ ಮೇಲಿರುವಂತ ಯೇಸುವಿನ ಮುಖಾಂತರವಾಗಿ ಸಂಪೂರ್ಣವಾಗಿ ಕ್ಷಮಿಸಿ ಬಿಡುವುದಕ್ಕೆ ಯೇಸು ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಮಗೂ ಆರೋಗ್ಯವನ್ನು ದಯಪಾಲಿಸುವನಾಗಿದ್ದಾನೆ. ನಮ್ಮ ದೇಶದ ಮೇಲೆ ಕೂಡ ಆತನು ಆರೋಗ್ಯವನ್ನ ದಯಪಾಲಿಸುವುದನಾಗಿದ್ದಾನೆ. ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.